ಗುಂಪು ದಲಿತ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕಿ ಕಟ್ಟೆ ಮಳವಾಡಿ ಮಹದೇವಮ್ಮ ಅವರ ಮೇಲೆ ತೀವ್ರ ಹಲ್ಲೆ ನಡೆಸಿರುವ ಪರಿಣಾಮ ಮಹದೇವಮ್ಮ ಅವರು ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಒಳರೋಗಿಯಾಗಿ ದಾಖಲಾಗಿದ್ದಾರೆ. ಭೂ ವಿವಾದದ ಹಿನ್ನೆಲೆಯಲ್ಲಿ ಕಟ್ಟೆ ಮಾಡಲವಾಡಿಯ ತಾಂಡವ ಮೂರ್ತಿ ಹಾಗೂ ಇತರರುಗಳ ಮೇಲೆ ಮಹದೇವಮ್ಮ ಕಳೆದ ವಾರ ಪೊಲೀಸರಿಗೆ ದೂರನ್ನ ನೀಡಿದ್ರು. ಈ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಮಹದೇವಮ್ಮರ ಮೇಲೆ ದ್ವೇಷ ಕಾಡ್ತಾ ಇದ್ದಂತಹ ತಾಂಡವ ಮೂರ್ತಿ ಹಾಗೂ ಆತನ ಕುಟುಂಬದ ಸದಸ್ಯರು ಕಳೆದ 27ರ ಬುಧವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಮಹದೇವಮ್ಮ ಅವರ ಮಹಿಳಾ ಸ್ವಸಹಾಯ ಸಂಘದ ಸಭೆ ಮುಗಿಸಿ ತಾಂಡವ ಮೂರ್ತಿ ಮನೆ ಮಾರ್ಗವಾಗಿ ತಮ್ಮ ಮನೆಗೆ ಬರ್ತಾ ಇರುವಾಗ ತಾಂಡವ ಮೂರ್ತಿ ಹಾಗೂ ಆತನ ಹೆಂಡತಿ ಮಕ್ಕಳು ಸೇರಿ ಮಹದೇವಮ್ಮರ ಮೇಲೆ ಏಕಾಏಕಿ ಹಲ್ಲೆಯನ್ನ ನಡೆಸಿದ್ದಾರೆ. ಜೊತೆಗೆ ತಾಂಡವ ಮೂರ್ತಿಯ ಮಗ ಮಹದೇವಮ್ಮ ಅವರ ಬಟ್ಟೆಯನ್ನ ಹರಿದು ಹಲ್ಲೆ ನಡೆಸಿ ಆಕೆಯನ್ನ ಚರಂಡಿಗೆ ಬೀಳಿಸಿ ತೀವ್ರವಾಗಿ ಥಳಿಸಿದ್ದಾರೆ. ಈ ತೀವ್ರ ಹಲ್ಲೆಯಿಂದ ಕಗ್ಗೆಟ್ಟ ಮಹದೇವಮ್ಮರವರು ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಒಳರೋಗಿಯಾಗಿ ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದಾರೆ. ತನ್ನ ಮೇಲೆ ನಡೆದ ಹಲ್ಲೆಯ ಸಂಬಂಧವಾಗಿ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಆದರೆ ಪೊಲೀಸರು ಹೆಸರಿಗಷ್ಟೇ ಕೇಸನ್ನ ದಾಖಲಿಸಿದ್ದಾರೆ. ಸಾರ್ವಜನಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಮೈಮೇಲಿನ ಬಟ್ಟೆಗಳನ್ನ ಹರಿದು ನನಗೆ ಅಪಮಾನ ಮತ್ತು ದೌರ್ಜನ್ಯವೆಸಗಿರುವವರ ಮೇಲೆ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಮಹದೇವಮ್ಮ ಪೊಲೀಸರ ವಿರುದ್ಧ ದೂರಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರೇ ಕುಮ್ಮಕ್ಕು ನೀಡಿ ನನ್ನ ಮೇಲೆ ದೌರ್ಜನ್ಯ ಆಗಿರೋದ್ರಿಂದಲೂ ಪ್ರತಿ ದೂರು ಪಡೆದು ನನ್ನ ಮೇಲೆ ಕೇಸ್ ಹಾಕಲು ಮುಂದಾಗಿದ್ದಾರೆ. ಇದರಿಂದ ನನಗೆ ಪೊಲೀಸರಿಂದ ನ್ಯಾಯ ಸಿಗುವುದು ಗ್ಯಾರಂಟಿ ಇಲ್ಲ. ಹೀಗಾಗಿ ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡುವುದಾಗಿ ಅವರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, ಎನ್ಕೆಎಸ್ ಟಿವಿ4 ಹುಣಸೂರು. 10:10 ನಾನು ಬಂದಿಲ್ಲಿ ಅಡ್ಮಿಟ್ ಆಗಿದೆ. ಅಡ್ಮಿಟ್ ಆದಂಥ ಸಮಯದಲ್ಲಿ ಪೊಲೀಸವರೇ ಕುಮ್ಮಕ್ಕು ಕೊಟ್ಟು ಅಲ್ಲಿ ತಾಂಡಮೂರ್ತಿ ಹೆಂಡ್ತಿನ 2 ಗಂಟೆಗೆ ಅಡ್ಮಿಟ್ ಮಾಡಿ ಅವರು ಅಡ್ಮಿಟ್ ಮಾಡಿಸಿ ಹಂಗೆ ಬಂದು ಕರ್ಕೊಂಡು ಹೋದರು. ಆದರೆ ಈಗ ಕೌಂಟ್ರ್ ಕೇಸ್ ಮಾಡ್ಸೋಕ್ಕೆ ನನ್ನ ಮೇಲೆ ಕೌಂಟ್ರ್ ಕೇಸ್ ಆಗಿದೆ ಅಂತ ರಾಧಮ್ಮ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ನಾನು ಮೇಡಮ್ ವಾಸ್ತವ ಸ್ಥಿತಿ ನೋಡಿ ನಾನು ಮಲಗಿರೋದಕ್ಕೂ ಅವ್ರು ಬಂದಿರೋದಕ್ಕೂ ವ್ಯತ್ಯಾಸ ನೋಡಿ ನನ್ನ ವಾಸ್ತವ ಸ್ಥಿತಿ ಬಂದು ಇಲ್ಲಿ ನೋಡಿ ಅನಂತರ ನೀವು ಕೇಸ್ ಮಾಡಿ ಮೇಡಮ್ ಅಂತ ನಾನು ಹೇಳಿದೆ. ಅವ್ರ ಫೋನಲ್ಲೇ ಆಯಿತು ಬಿಡಿ ಮೇಡಮ್ ನಾವು FIR ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಅವಾಗಿಂದ ಇವತ್ತವರೆಗೂ ಯಾವುದೇ ರೀತಿಯಾದಂಥ ನನ್ನ ಮೇಲೆ ಗಮನ ತಗೊಂಡಿಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ದೂರನ್ನು ನೀಡ್ತಾ ಇದ್ದೀನಿ. ಇವರೇನಾದರೂ ಪೊಲೀಸವರು ನನ್ನ ಮೇಲೆ ಅವ್ರ ಮೇಲೆ ಕ್ರಮ ತಗೊಂಡು ಆ ಹುಡುಗನಿಗೆ ಕ್ರಮ ತಗೊಂಡು ಮಾಡದೇ ಇದ್ದಲ್ಲಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ನಾವು ಕ್ರಮ ಜರುಗಿಸ್ತೀವಿ. ಸಂಘದ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕಿ. ನನ್ನ ಊರು ಸ್ವಂತ ಊರು ಕಟ್ಟೆ ಮಾಡಲವಾಡಿ. ನಾನು ಹಲವಾರು ಮಹಿಳಾ ಸಂಘಟನೆಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘಕ್ಕೆ ನಾನು ಭೇಟಿ ಕೊಟ್ಟಿದ್ದು. ಆ ದಿನ ಭೇಟಿ ಕೊಟ್ಟಂಥ ಸಮಯದಲ್ಲಿ ನಮ್ಮದು EML ಹಣ ಒಂದು ಬರೋಡಾ ಬ್ಯಾಂಕಿಗೆ 6 ಲಕ್ಷ ಹಣ ತೊಗೊಂಡಿದ್ದೀವಿ. ಆ ಹಣವನ್ನು ನಾವು ಕಟ್ಸೋಕ್ಕೋಸ್ಕರ ಪ್ರತಿ ತಿಂಗಳ 27ನೇ ತಾರೀಕಿಗೆ ನಾವು ಹೋಗ್ತಾ ಇರ್ತೀನಿ. ಪ್ರತಿ ತಿಂಗಳು ನಾವು ಒಂದೊಂದು ಕಡಿಮೆ ಮಾರ್ಕ್ ಬರ್ತಾ ಇರ್ತೀವಿ. 20,000 ಕಟ್ಟಕ್ಕೆ ಹೋಗಿ ನಾವು ಎಲ್ಲರ ಕೈಲೂ ಹಣವನ್ನು ತೆಗೆಸ್ಕೊಂಡು ನಾವು ಕಟ್ಟಕ್ಕೆ ಅಂತ ಮನೆಯ ಅಂದರೆ ಅವ್ರ ಮನೆ ರೋಡಲ್ಲೇ ಬರಬೇಕು. ನಾನು ಗಡಿ ಮನೆ ಏರಿಯಾ ತಾಂಡಮೂರ್ತಿ ಮನೆ ಮಾರ್ಗದಲ್ಲೇ ನಾನು ಬರಬೇಕು. ಆಗ ನಾನು ಹಣವನ್ನು ಮಹಿಳೆಯರ ಕೈಲಿ ಇಳಿಸಿ ನಾನು ತೆಗೆದುಕೊಂಡು ನನ್ನ ಫ್ರೆಂಡ್ಗೆ ಗಿರ್ಜಮ್ಮನಿಗೆ ನಾನು ಈ ಕಡೆ ಬರ್ತಾ ಇದ್ದೀನಿ ಅಂತ ಹೇಳಿ ಬರುವಂಥ ಸಮಯದಲ್ಲಿ ಅವ್ರ ಹೆಂಡತಿ ತಾಂಡಮೂರ್ತಿ ಹೆಂಡತಿ ಪದ್ಮ ಅನ್ನೋಳು ನನ್ನ ಅಡ್ಡಾಕೊಂಡು ಅವೆಚ್ಚ ಶಬ್ದದಿಂದ ಮಾತಾಡ್ತಾಯಿದ್ರು. ಆಗ ನಾನು ಯಾರಿಗೆ ಮಾತಾಡ್ತಾಯಿದ್ರಿ ಅಂತ ನಾನೊಂದು ಮಾತು ಪ್ರಶ್ನೆ ಕೇಳಿದೆ. ಕೇಳಿದ್ರು ಕೂಡ ಆ ಮಗ ಚಿಕ್ಕರಾಜಮೂರ್ತಿ ಅನ್ನೋನು ಓಡಿ ಬಂದು ನನ್ನ ಮೊಬೈಲನ್ನು ಕಿತ್ತು ಬಿಸಾಕಿ ಮಚ್ಚನ್ನು ಎತ್ಕೊಂಡು ಕತ್ತರಿಸಕ್ಕೆ ಬಂದಾಗ ನಾನು ಕತ್ತನ್ನು ತಲೆ ಬದ್ದೆ. ಇಲ್ಲ ಅಂದಿದ್ರೆ ನಾನು ತಲೆ ಹೊರಟೋಗ್ತಿದ್ದೇನೋ. ಬಂದು ಅವೆಚ್ಚ ಶಬ್ದಗಳಿಂದ ತಾಂಡಮೂರ್ತಿ ಮಾತಾಡಿದ್ರು. ತಾಂಡಮೂರ್ತಿ ಬೈಯಕ್ಕೆ ಬಂದು ಅವ್ರ ಹೆಂಡತಿ ಕೂಡ ನನಗೆ ಒದಿಯಕ್ಕೆ ಬಂದು ಸಿಕ್ಕಾಬಟ್ಟೆ ಗಲಾಟೆ ಮಾಡಿ ಈ ನೈಟಿಯನ್ನು ಹಿಡಿದು ಎಳ್ದಾಡಿ ನನಗೆ ಮಾನಭಂಗಕ್ಕೆ ಪ್ರಯತ್ನ ಪಟ್ಟರೇನೋ. ಅಷ್ಟರಲ್ಲಿ ನನಗೆ ಚರಂಡಿ ಒಳಿಕೆಲ್ಲ ಹಾಕಿ ಹೊಡಿವಾಗ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಒಂಟಿ. ಅವರ ಮನೆ ಕುಟುಂಬದವರು ಸಂದೀಪು ಕೂಡ ನನಗೆ ತುಳಿದು ಬೆತ್ತಗೆ ಹಾಕೊಂಡು ತುಳಿದು ಒದ್ದಾಡುವಾಗ ನಾನು ಸಿಕ್ಕಾಪಟ್ಟೆ ಒಂದು ಮಾನಸಿಕ ಸ್ಥಿತಿ ಆಗಿಬಿಟ್ಟೆ. ಇದಕ್ಕೆ ಕುಮ್ಮಕ್ಕು ನಾಗರಾಜ್ ಮಲ್ಲಾಡಿ ಕುಟುಂಬದವರು, BO ದೇವರಾಜು, ಅವರ ಮಗ ಮಂಜುನಾಥ್ ಬಾಬನವರು ಅಶೋಕಪುರಮಲ್ಲಿ ಇಷ್ಟು ವರ್ಷಗಳಿದ್ದು ಈಗ ಬಂದು ಜಮೀನ ವಿಚಾರಕ್ಕೆ ಬಂದು ನಮಗೆ ಕುಮ್ಮಕ್ಕು ಕೊಟ್ಟು ಇವರಿಂದನೇ ಕೊಲೆ ಬೆದರಿಕೆ ಹಾಕಿ ಚಿಕ್ಕರಾಜಮೂರ್ತಿ ಎಂಬವನು ನಾವೆಲ್ಲರೂ ಮಂಜುನಾಥ್ ಸ್ವಾಮಿ ಮಲ್ಲಾಡಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ, ನಿನ್ನ ಕೊಲೆ ಮಾಡಿಸ್ತೀವಿ
ಹುಣಸೂರು ತಾಲೂಕಲ್ಲಿ ನೀನು ಎಲ್ಲಿ ಸಿಕ್ಕಿದ್ರು ಬಿಡೋದಿಲ್ಲ, ನಿನಗೆ ಕೊಲೆ ಮಾಡೋಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದೀವಿ ಅಂತ ಚಿಕ್ಕರಾಜಮೂರ್ತಿಯವರು ಮಾತಾಡಿದ್ರು. ಅದಲ್ಲದೆ ಈ ಸಂದೀಪ್ ಅವರು ಇವನ್ನ ತಾಂಡಮೂರ್ತಿನೂ ಕೂಡ ನಿನ್ನ ಕಟ್ಟೆ ಮಾಡಿ ಹೊಡಿಲು ಬಿಡಲ್ಲ, ನಿನ್ನ ಕತ್ತರಿಸಾಕ್ತೀವಿ ಅಂತ ಹೇಳಿ ನಮಗೆ ಮಾನಸಿಕವಾಗಿ ಧಮಕಿ ಕೊಟ್ಟು ಕೊಚ್ಚಿ ಕೊಲೆ ಮಾಡ್ತೀನಿ ಅಂತಲೇ ನನಗೆ ಬೆದರಿಕೆ ಹಾಕಿದ್ದಾರೆ. ಬಟ್ಟೆ ಎಲ್ಲ ಹರಿದು ನನ್ನ ಮಾನಭಂಗ ಪ್ರಯತ್ನ ಪಟ್ಟು ಚರಂಡಿಗೆ ಹಾಕಿ ತುಳಿದು ಇಷ್ಟಾದರೂ ಕೂಡ ನಾನೇ ಮೊದಲು ಬಂದು ಇಲ್ಲಿ ಸ್ಟೇಷನ್ಗೆ ಇಲ್ಲಿ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದೀನಿ. ಇಲ್ಲೆಲ್ಲ ಹೊಡೆತಗಳು ನನಗೆ, ಇಲ್ಲಿ ತಲೆ ಲೇಟಾಗಿದೆ, ಗಾಯಗಳು ಇಲ್ಲಿ ಇದೆಲ್ಲ ಆಗಿ ಇಲ್ಲೂ ಕೂಡ ನನಗೆ ಇದು ಹೊಟ್ಟೆ ಎಲ್ಲ ತುಳಿದು ಇದೆಲ್ಲ ಹೊಡೆದು ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಇಲ್ಲಿ ನಾನು ತಡೆನಾರ್ದಕ್ಕೆ ನಮ್ಮ ಹುಡುಗ ಮಹೇಶ್ ಅನ್ನೋರು ಬಂದು ಯಾರೋ ಚಿಕ್ಕ ಹುಡುಗ ಬಂದು ಮಹೇಶನ್ಗೆ ಹೇಳೋರೆ. ಮಹೇಶು ನನ್ನ ಕರ್ಕೊಂಡು ಬಂದು ಈ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಪೊಲೀಸವರು ಇದುವರೆಗೂ ನನಗೆ ಯಾವುದೇ ರೀತಿಯಾದಂಥ ಗಮನಿಸ್ತಾ ಇಲ್ಲ. ಬಂದು ನಾಗೇಗೌಡ್ರನ್ನವರು 4 ಗಂಟೆ ಮೇಲೆ ಬಂದರು ನನ್ನ ತನಿಖೆ ಮಾಡೋಕ್ಕೆ ಕೇಳೋಕ್ಕೆ. ಆ ಸಮಯದಲ್ಲಿ ನನಗೆ ಏನು ಮಾತಾಡಬೇಕಂತಂದ್ರೂ ಕೂಡ